ಹಾಯ್ ಫ್ರೆಂಡ್ಸ್, ಈ ಒಂದು ಮಕ್ಕಳನ್ನ ನೋಡಿದ್ರೆ ಎಂಥವ್ರಿಗಾದ್ರೂ ಕೂಡ ಮನಸ್ಸಿಗೊಂದ್ಸಲ ಚುರುಕಂತ ಅಂದ್ಬಿಡುತ್ತೆ. ಊಟಕ್ಕೋಸ್ಕರ ಪರದಾಟ, ನೀರಿಗೋಸ್ಕರ ಪರದಾಟ, ಅವರ ಒಂದು ಅಳು, ಪ್ರತಿಯೊಂದು ತಾಯಿಯ ಅಳು, ಪ್ರತಿಯೊಂದು ಮಗುವಿನ ಅಳು, ಚಿಕ್ಕ ಪುಟ್ಟ ಕಂದಮ್ಮನ ಅಳು ನೋಡಬೇಕಾದ್ರೆ ನಿಜವಾಗ್ಲೂ ಎಷ್ಟು ಬೇಜಾರಾಗ್ತಿದೆ ಅಂತ ಹೇಳಿದರೆ ಅಷ್ಟು ಬೇಜಾರಾಗ್ತದೆ. ನಾವು ಎಂತೆಂಥ ರೀಲ್ಸ್ ಎಲ್ಲ ನೋಡ್ತೀವಿ, ಬೇಡ್ದಿರ ಬೇಕಾಬಿಟ್ಟಿ ರೀಲ್ಸ್ ಎಲ್ಲ ಹಾಕ್ತಾ ಇರ್ತಾರೆ. ಅವರಿಗೆಲ್ಲ ಲೈಕ್, ಕಮೆಂಟು, ಏನು ಶೇರು ಎಲ್ಲ ಮಾಡ್ತೀವಿ. ಆದರೆ ಈ ಥರದ ವೀಡಿಯೋಗಳನ್ನು ಆ ಥರ ವೀಡಿಯೋಗಳನ್ನು ಶೇರ್ ಮಾಡೋದಾಗಲಿ ಅಥವಾ ಇನ್ನೊಬ್ಬರಿಗೆ ಕಳಿಸೋದಾಗಲಿ ನಾವು ಮಾಡೋದೇ ಇಲ್ಲ. ನೋಡಿಬಿಟ್ಟು ಏನೋ ಒಂದು ಪ್ರಾಬ್ಲಮ್ ಆಗಿದೆ ಅಂತ ಸುಮ್ಮನೆ ಆಗ್ತಾ ಇದ್ದೀವಿ ಅಷ್ಟೆ. ಈ ಗಾಜಾದಲ್ಲಿ 280ಕ್ಕೂ ಹೆಚ್ಚು ಮಕ್ಕಳು ತೀರೋಗ್ತಾ ಇದ್ದಾರೆ. ಬೇರೆ ಯಾವುದೂ ಅಲ್ಲ, ಊಟ ಇಲ್ಲ ಅಂತ ಹೇಳಿ. ಅದೇ ಮೇನ್. ನಾವೆಷ್ಟು ಊಟನ ವೇಸ್ಟ್ ಮಾಡ್ತಾ ಇದ್ದೀವಿ. ಒಂದು ಸಲ ಮುಖ ತೊಳೆಯೋದಕ್ಕೆ ಟ್ಯಾಪ್ನ ಆನ್ ಮಾಡಿದ್ರೆ ಆಫ್ ಮಾಡೋಕ್ಕೂ ನಮಗೆ ಟೈಮ್ ಇರೋದಿಲ್ಲ, ಅಷ್ಟು ನೀರನ್ನು ವೇಸ್ಟ್ ಮಾಡ್ತೀವಿ. ಇವ್ರು ಯಾವ ರೀತಿ ನೀರು ಕುಡಿತಾ ಇದ್ದಾರೆ ಅಂತ ನೀವು ನೋಡಿ. ನಿಜವಾಗ್ಲೂ ಬೇಜಾರಾಗುವಂಥ ವಿಷಯ. ಅಟ್ಲೀಸ್ಟ್ ಈ ಥರದ ವೀಡಿಯೋಗಳನ್ನು ಶೇರ್ ಮಾಡೋದಾಗಲಿ ಅಥವಾ ಅವ್ರಿಗೆ ಫಾರ್ವರ್ಡ್ ಮಾಡೋದಾಗಲಿ, ಈ ಥರದನ್ನೆಲ್ಲ ಮಾಡಿದಾಗ ಯಾರಾದರೂ ಒಬ್ಬರು ಸಹಾಯ ಮಾಡೋರು 10 ಜನರಲ್ಲಿ ಒಬ್ಬರಾದರೂ ಸಹಾಯ ಮಾಡ್ತಾರಲ್ವ. ಇಂತಹ ವಿಡಿಯೋಗಳನ್ನು ಮಾಡಿ ಇವರಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.